ನಿಮ್ಮ ಹೆಸರು? ಸೂರಜ್. ಓಕೆ, ಇವಾಗ ನೀವೇನಾರ ಒಂದಿನದ ಮಟ್ಟಿಗೆ CM ಆದ್ರೆ ಏನ್ ಮಾಡ್ತೀರಾ? ರೆಡಿ ನಾಣ? ಫ್ರೀ ಬೀಸ್ ಎಲ್ಲ ಕೊಡ್ತಾರಲ್ವಾ, ಅಂದ್ರೆ ಫ್ರೀ ಬಸ್ಸು, ಫ್ರೀ ಎಲೆಕ್ಟ್ರಿಸಿಟಿ ಇವೆಲ್ಲ ಕೊಡಬಾರ್ದು. ಇವಾಗ ಒಬ್ರು ಜನರ ಹತ್ರ ಓಟ್ ಇಸ್ಕೋಬೇಕಾದ್ರೆ ಅವ್ರಿಗೆ ಏನಾದ್ರು ಕೆಲಸ ಕೊಡಿ. ಫಾರ್ ಎಕ್ಸಾಂಪಲ್ ಏನೋ ರೋಡ್, ನಿಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ, ಬರೀ ಒಂದೇ ದಿನ ಇರೋದು. ಅದೇ ಒಂದಿನದಲ್ಲಿ ನಾನು ಮಾಡ್ತೀನಿ. ಹಾಯ್ ನಮಸ್ತೆ, ನನ್ನ ಹೆಸರು ಪ್ರೀತಿ. ನನ್ನ ಹೆಸರು ಸಹನಾ ಅಂತ. ಮೇಘನ. ಓಕೆ, ಇವತ್ತು ನಮ್ಮ ಚಾನಲಿಂದ ಒಂದು ಕಂಟೆಂಟ್ ಮಾಡ್ತಾ ಇದೀವಿ. ಟಾಪಿಕ್ ಬಂದು ಒಂದಿನದ ಮಟ್ಟಿಗೆ ನೀವೇನಾರು CM ಆದ್ರೆ ಏನ್ ಮಾಡ್ತೀರಾ ಅಂತ. ಒಂದಿನದ ಮಟ್ಟಿಗೆ ನಾನೆಲ್ಲರೂ CM ಆದ್ರೆ ಈ ಎಕ್ಸಾಮ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಮತ್ತೇನ್ ಮಾಡ್ತೀರಾ ಕ್ಯಾನ್ಸಲ್ ಮಾಡ್ಬಿಟ್ಟು? ಕ್ಯಾನ್ಸಲ್ ಮಾಡಿಬಿಟ್ಟು ಅಂದ್ರೆ ನಿದ್ದೆ ಮಾಡೋಕ್ಕೆಲ್ಲ ಆಗ್ತಿಲ್ಲ ಕರೆಕ್ಟಾಗಿ, ಬರೀ ನಿದ್ದೆ ಬಿಡಬೇಕು ತುಂಬಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗಾರ್ಬೇಜ್ ಮೇಂಟೆನೆನ್ಸ್ Garbage. ಸೊಸೈಟಿ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅಂತ. ನನಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ. ಸೊ ಗಿಳಿನ ಈ ಹೊಳೆನ ಆ ಎಲೆನ ಈ ನೆಲ. ಸೊ ನೀವೇನ್ ಮಾಡ್ತೀರಾ? ಏನ್ ಮಾಡ್ತೀರಾ CM ಆದ್ರೆ ನೀವು ಒಂದಿನದ ಮಟ್ಟಿಗೆ? ಒಂದ್ ವರ್ಷ ಅಲ್ಲ, 10 ವರ್ಷ ಅಲ್ಲ, ಬರೀ ಒಂದಿನದ ಮಟ್ಟಿಗೆ CM ಆದ್ರೆ ಏನ್ ಮಾಡ್ತೀರಾ? ಸ್ಟೂಡೆಂಟ್ ಲೈಫ್ ಬಗ್ಗೆ ಹೇಳೋದಾದ್ರೆ ಈ ಥರ ಅಟೆಂಡೆನ್ಸ್ ಎಲ್ಲ ಕಂಪಲ್ಸರಿ, ಅದೆಲ್ಲ ತೆಗೆದ್ಬಿಡ್ತೀನಿ. ಓಕೆ, ಯಾರಿಗೆ ಯಾವ್ದು ಕೋರ್ಸ್ ಇಷ್ಟ ಇರುತ್ತೆ ಅದನ್ನೇ ಕಲಿಬೇಕು. ಈಗಲೂ ಅದೇ ಮಾಡ್ತಾ ಇದ್ದಾರಲ್ವಾ? ಇಲ್ಲ ಓಕೆ, ಕರಾಟೆ ಕ್ಲಾಸ್ ಅನ್ನೋದು ಕಂಪಲ್ಸರಿಯಾಗಿ ಇಡಿಸ್ಬೇಕು. ಓಕೆ. ಅಂದ್ರೆ ಹುಡುಗಿರ್ಗೆಲ್ಲ ತುಂಬಾ ಹೆಲ್ಪ್ ಆಗತ್ತೆ ಈ ಥರ ಎಲ್ಲ. ಓಕೆ, ಹುಡುಗರಿಗೆ ಆಗಿರ್ತಾರೆ. ಹಾಯ್, ನಿಮ್ಮ ಹೆಸರು? ಮಾನ್ಯ. ಒಂದಿನದ ಮಟ್ಟಿಗೆ CM ಆದ್ರೆ ಏನ್ ಮಾಡ್ತೀರಾ ಅಂತ. ಎಲ್ಲಾ ಬಾರನ್ನು ಮುಚ್ಚಿಸ್ತೀವಿ. ಯಾಕ್ರಿ ಬಾರ್ ಮೇಲೆ ಅಷ್ಟು ಕೋಪ ನಿಮ್ಗೆ? ಎಲ್ಲಾ ಹುಡುಗರು ಹಾಳಾಗ್ತಿರೋದೇ ಅದರಿಂದ. ಹಬ್ಬಾ ಹುಡುಗರ ಮೇಲೆ ಎಷ್ಟು ಕನಿಕರ ಇದೆ ನಿಮ್ಗೆ. ಹುಡುಗರು ಅಷ್ಟೇ ಅಲ್ಲ, ಮನೆಗಳಲ್ಲೂ ಅಷ್ಟೇ ತುಂಬಾ. ಅಂದ್ರೆ ಫ್ಯಾಮಿಲಿ ಅವರು ಎಲ್ಲ ಕುಡ್ಕೊಂಡು ಫ್ಯಾಮಿಲಿನೂ ಹಾಳಾಗ್ತಿರುತ್ತೆ. ಸೊ ನೀವು ಬಾರ್ ಕ್ಲೋಸ್ ಮಾಡಿಸ್ತೀವಿ ಅಂದ ತಕ್ಷಣ ನಿಮ್ ಫ್ರೆಂಡ್ಸ್ ಎಲ್ಲ ನೋಡಿ ದೂರ ಹೊಂಟೋದು. ಅವರೆಲ್ಲ ಕುಡಿತಾರೆ. ಇದು ಆಕ್ಚುಲಿ ಚೆನ್ನಾಗಿರೋ. ಇವಳಂತೂ ದೊಡ್ಡ ಕುಡಿಯೋಳು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಿಮ್ಮ ಹೆಸರು? ಅಭಿರಾಮ್ ಅಂತ. ಅಭಿರಾಮ್. ಸ್ಪೆಷಲ್ ಟಾಪಿಕ್ ತಂದಿದ್ದೀನಿ. ನೀವೇನಾರ ಒಂದಿನದ ಮಟ್ಟಿಗೆ CM ಆದ್ರೆ ಏನ್ ಮಾಡ್ತೀರಾ? ಹುಡುಗಿರು ಯಾರು ಹುಡುಗರನ್ನ ಬಿಟ್ಬಿಡ್ತಾರೋ, ಚೀಟ್ ಮಾಡ್ತಾರೋ, ಅವನ್ನ ಜೈಲಲ್ಲಿ ಹಾಕ್ತೀನಿ. ಅದ್ ಬಿಟ್ರೆ ಬೇರೆ ಏನ್ ಮಾಡಲ್ವಾ ದೇಶಕ್ಕೆ? ಬೇರೆನಾ? ಎಜುಕೇಶನ್ ಕ್ಯಾನ್ಸಲ್ ಮಾಡ್ಬಿಡ್ತು. ಎಜುಕೇಶನ್ ಬೇಡ ನಮ್ಗೆ, ಎಕ್ಸಾಮ್ಸೇ ಬೇಡವೇ ಬೇಡ. ಇದು ಇಂಡಿಯನ್ಸ್ ಅಂದ್ರೆ, ಇದು ಗ್ರೇಟ್ ಇಂಡಿಯನ್ಸ್ ಅಂದ್ರೆ. ಅಂದ್ರೆ ಹಂಗೆ ಓಕೆ, ಎಕ್ಸ್ಪೆರಿಮೆಂಟ್ಸ್, ಓಕೆ, ಅಸೈನ್ಮೆಂಟ್ಸ್ ಕೊಟ್ಬಿಟ್ಟು practical ಆಗಿರ್ತೀರಾ? ಪ್ರಾಕ್ಟಿಕಲ್ ಇರಾಕ್ ಹೇಳ್ತೀವಿ. ಥಿಯರಿ ಬೇಡ ಅಂತ. ಥಿಯರಿ ಬೇಡ. ಹೊಡಿರಿ ಚಪ್ಪಾಳೆ. ಇದು ಇಂಡಿಯನ್ಸ್ ಅಂದ್ರೆ. ಅಕ್ಷಯ್ ಅಂತ. ದಿನದ ಮಟ್ಟಿಗೆ CM ಆದ್ರೆ ಏನ್ ಮಾಡ್ತೀರಾ ಅಂತ. ಫಸ್ಟ್ ಈ ದೇಶದಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟು ಲೂಟಿ ಹೊಡಿತೀವಿ ಸರ್. ಈ ದೇಶದಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟು ಲೂಟಿ ಹೊಡಿತೀವಿ ಸರ್. ನಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ನಮ್ಮವರು ಮತ್ತೆ ಬಡವ್ರಿಗೆ ಅಂತ ಏನ್ ಕಷ್ಟ ಇದೆಯೋ ಅದನ್ನೆಲ್ಲ ತೀರಿಸ್ತೀವಿ ಸರ್. ಬಡವರೆಲ್ಲ ರಿಚ್ ಲೈಫ್ ಲೀಡ್ ಮಾಡಬೇಕು, ಚೆನ್ನಾಗಿದಿರ್ಬೇಕು ಸರ್. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ನಿಮ್ಮ ಹೆಸರು? ನನ್ನ ಹೆಸರು ಅಂಕಿತಾ ಅಂತ. ಅಂಕಿತಾ ಅಂತ. ನೀವು ಪಕ್ಕದಲ್ಲಿರೋರು? ನಿಶಾ. ನೀವು? ಶಿಲ್ಪ. ದಿನದ ಮಟ್ಟಿಗೆ CM ಆದ್ರೆ ಅವಕಾಶ ಸಿಕ್ಕಿದ್ರೆ ಏನೇನ್ ಬದಲಾವಣೆ ತರ್ತೀರಾ ಅಂತ. ಫಸ್ಟ್ ನಾನು ಫ್ರೀ ಬಸ್ ಕ್ಯಾನ್ಸಲ್ ಮಾಡ್ತೀನಿ ಒಂದಿನದ ಮಟ್ಟಿಗೆ. ಅಟ್ಲೀಸ್ಟ್ ಅವಾಗಾದರೂ ಕರ್ನಾಟಕದ ಆದಾಯ ಜಾಸ್ತಿ ಆಗುತ್ತೆ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಲೇಡೀಸ್ಗಂತ ಫ್ರೀ ಆಗಿ ಬಿಟ್ಟಿರೋದು, ಅದನ್ನೇ ಕ್ಯಾನ್ಸಲ್ ಮಾಡ್ತೀರಾ? ಇಟ್ಸ್ ಓಕೆ. ಅದು ಮುಂದೆ ನಮಗೇನೆ GST ಅದು ಇದು ಸಿಲಿಂಡರ್ ಮೇಲೆ ಅದೆಲ್ಲ ಜಾಸ್ತಿ ಮಾಡ್ತಾರೆ ಅಲ್ವಾ ನೆಕ್ಸ್ಟ್ CM. ಸೊ ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ನಿಮ್ಮ ಹೆಸರು? ಪ್ರವೀಣ್ ಗೌಡ ಅಂತ ಅಂದ್ಬಿಟ್ಟು. ಪ್ರವೀಣ್ ಗೌಡ. ಒಂದಿನದ ಮಟ್ಟಿಗೆ CM ಆಗ ಅವಕಾಶ ಸಿಕ್ಕಿದ್ರೆ ಏನೇನ್ ಬದಲಾವಣೆ ಮಾಡ್ತೀವಿ? ಯಾರ್ಯಾರು ಲವ್ ಫೇರ್ ಹಂಗೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ಎಲ್ಲ ಕಡೆ ಎಣ್ಣೆ ಫ್ರೀ, ಬಾರ್ಗಳು ಫ್ರೀ, ಎಲ್ಲ ಖುಷಿಯಾಗಿ ತೆಲಾಡ್ಕೊ ಉಳ್ಳಾಡ್ಕೊಂಡಿರೋರು. ಹೇಗಿರೋದು ಅವಾಗ ಈ ದೇಶ? ಯಾಕೆ ಇನ್ನೂ ಫೀಲಿಂಗ್ ಅಲ್ಲಿ ಹೋಗ್ಲಿ ಅಂತ. ಇನ್ನ ಫೀಲಿಂಗ್ ಅಲ್ಲಿ ಹೋಗ್ಲಿ ಅಂತ ಅಂದ್ಬಿಟ್ಟು ಹುಡುಗರು ಹಂಗೋ ಹಿಂಗೋ ಹೆಂಗೋ ಇದ್ದೆ. ಅವ ಹುಡುಗಿರ್ ಗೊತ್ತಾಗಬೇಕು ಅವ್ರು ತಪ್ಪೇನ್ ಮಾಡಿದಾರೆ ಅಂತ ಅಂದ್ಬಿಟ್ಟು. ಅಲ್ಲ, ಹುಡುಗರು ಫೀಲಿಂಗ್ ಅಲ್ಲಿ ಹೋಗೋದ್ರಿಂದ ಎಣ್ಣೆ ಕುಡಿದು ಹುಡುಗಿರ್ಗೆ ಏನ್ ಬೆನಿಫಿಟ್? ಅವ್ರು ಹೆಂಗಿದ್ರು ಹೋಗೇ ಹೋಗ್ತಾರಲ್ವಾ? ಅದೇ ಅವ್ರು ಗೊತ್ತಾಗಬೇಕಲ್ಲ ಅವ್ರು ತಪ್ಪೇನ್ ಮಾಡೋರೆ ಅಂತ ಅಂದ್ಬಿಟ್ಟು. ಇದು ನನ್ನ ಪ್ರೀತಿಸಿದ್ದಕ್ಕೆ. ರೋಹಿತ್ ಅಂತ. ರೋಹಿತ್. ಇವತ್ತು ನಮ್ದು ಟಾಪಿಕ್ ಬಂದು ಒಂದಿನದ ಮಟ್ಟಿಗೆ ನೀವೇನಾದ್ರು CM ಆದ್ರೆ ಏನ್ ಮಾಡ್ತೀರಾ?
GSTನ ಕ್ಲೋಸ್ ಮಾಡ್ತೀನಿ. GST ಕ್ಲೋಸ್ ಮಾಡ್ತೀರಾ, ಯಾಕೆ? ತುಂಬ ಎಫೆಕ್ಟ್ ಬೀಳ್ತಿದೆ, GST ಎಲ್ಲದರಲ್ಲೂ ತಗೊಂಡಿದ್ದಾರೆ. ಹಾಂ ಹಾಂ. ಅದಕ್ಕೆ ಎಷ್ಟು ಬರ್ತಾ ಇದೆ ಇನ್ಕಮ್ಮು? ಇನ್ಕಮ್ ಎಲ್ಲ ಲಾಸೇ ಆಗುತ್ತೆ. GST ಬಿಲ್ ಇಲ್ಲ ಅಂದರೆ ಬಿಲ್ ಪಾಸ್ ಆಗಲ್ಲ. ಓಕೆ. ಅದಕ್ಕೋಸ್ಕರ ಬಿಸ್ನೆಸ್ ಎಲ್ಲ ಕಷ್ಟ ಆಗುತ್ತೆ ಸ್ವಲ್ಪ ಓಡ್ಸೋಕ್ಕೆ. ಓಕೆ, ಈ ಥಾಟ್ ಏನಕ್ಕೆ ಬಂತು? GSTನೇ ಬೇರೆ ಬೇರೆ ಏನೇನೋ ಇದೆ, GSTನೇ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋದು ಏನಕ್ಕೆ? ಅಂದರೆ ಅಣ್ಣ ಇನ್ನು 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 ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. GSTನೇ ಯಾಕಂದರೆ ನಮಗೆ ಎಫೆಕ್ಟ್ ಬೀಳ್ತಿದೆಯಲ್ಲ, ಅದಕ್ಕೆ ಸ್ವಲ್ಪ. ಸಂಜಿತ್ ಕುಮಾರ್. ಏನಾದ್ರು ಒಂದಿನದ ಮಟ್ಟಿಗೆ CM ಆದರೆ ಏನು ಮಾಡ್ತೀರಾ ಅಂತೇಳಿ? ಎಜುಕೇಶನಲ್ ಸಿಸ್ಟಮ್ ರಿವೈಸ್ ಮಾಡಬೇಕು. ಇವಾಗಿರೋ ಟ್ರೆಂಡಿಗೂ ಇವತ್ತಿರೋ ಜನರ ಮೈಂಡ್ಸೆಟ್ಗೂ ಸಿಲೆಬಸ್ ಅದು ಇದೆಲ್ಲ ಸೆಟ್ ಆಗಬೇಕು. ಓಕೆ. ಆ್ಯಂಡ್ ಅಪ್ಡೇಟ್ಸ್ ಆಫ್ ಇನ್ನೂ ಇಂಪ್ರೂವೈಸ್ ಆಗಬೇಕು. ಹಾಂ, ಹಲೋ ನಮಸ್ತೆ. ಹಲೋ, ನಿಮ್ಮ ಹೆಸರು? ಭಾವನಾ. ಹಾಂ, ನಿಮ್ಮ ಹೆಸರು? ರಿಷಿಕಾ. ಓಕೆ, ಸೊ ಇವತ್ತು ನೀವು ಲಾಸ್ಟ್ ಸ್ಟೂಡೆಂಟ್ ಅಂತ ಹೇಳಿದ್ರಿ. ನೀವೇನಾದ್ರು ಒಂದಿನದ ಮಟ್ಟಿಗೆ CM ಆದರೆ ಏನು ಮಾಡ್ತೀರಾ? ಡೆಫಿನೆಟ್ಲಿ ರಿಸರ್ವೇಷನ್ಸ್ನ ಜಾಸ್ತಿ ಮಾಡ್ತೀವಿ, ಕಮ್ಮಿ ಮಾಡ್ತೀವಿ. ಬಿಕಾಸ್ ನೀವು ಜಾಸ್ತಿ ಮಾಡ್ತೀರಾ, ನೀವು ಕಮ್ಮಿ ಮಾಡ್ತೀರಾ? ಯಾಕಂದ್ರೆ ನೀಟ್ ಸ್ಟೂಡೆಂಟ್ಸ್ಗೆಲ್ಲ ತುಂಬಾ ಕಷ್ಟ ಆಗ್ತದೆ ಸೀಟ್ ತಗೊಳಕ್ಕೆ. ಓಕೆ. ಅಂಡ್ ಪೀಪಲ್ ಫ್ರಮ್ ST ಅವ್ರ ತುಂಬಾ ಸಂಪತ್ತಿ ಇರುತ್ತೆ, ಆದ್ರೂ ಅವ್ರಿಗೆ ರಿಸರ್ವ್ ಸೀಟ್ ಕೊಡ್ತಾರೆ ಎಲ್ಲ ಕಡೆ. ಜಾಸ್ತಿ ಮಾಡ್ತೀನಿ ಅಂತಂದ್ರೆ ಯಾವಾಗಲೇ ಏನಕ್ಕೆ ಜಾಸ್ತಿ ಮಾಡ್ತೀರಾ? ಲೈಕ್ ನನ್ಗನ್ಸುತ್ತೆ ಲೈಕ್ ವುಮೆನ್ಗೆ ಜಾಸ್ತಿ ಮಾಡಬೇಕು. ಬಿಕಾಸ್ ಅವ್ರಿಗೆ ಅಪಾರ್ಚುನಿಟೀಸ್ ಜಾಸ್ತಿ ಇರಬೇಕು. ಓಕೆ ಓಕೆ. ನೀವೇನಾದ್ರು CM ಆದರೆ ಒಂದಿನದ ಮಟ್ಟಿಗೆ ಏನು ಮಾಡ್ತೀರಾ? ಅಣ್ಣ, ನಾವು ಫಸ್ಟು ವಿಧಾನಸೌಧ, ಈ ಯಾವ್ಯಾವ ಗೌರ್ಮೆಂಟ್ ಆಫೀಸ್ಗಳಿದಾವೆ ಎಲ್ಲ ಬಂದ್ ಮಾಡಿಸ್ತೀವಿ. ಎಲ್ಲ ಬಂದ್ ಮಾಡಿಸ್ಬಿಡ್ತೀರಾ? ಎಲ್ಲ ಬಂದ್ ಮಾಡಿಸ್ತೀವಿ. ಯಾಕೆ? ನಮ್ಮಂತ ಒಳ್ಳೆ ಪ್ರತಿಭೆಗಳಾದ ಲಾಯರ್ಗಳು ಎಲ್ಲರೂ ಲಾಯರ್ಗಳೇ ಆಗ್ಬೇಕು. ಮೊದಲು ಲಾಯರು, ನಮ್ಮಂತ ಪೊಲೀಸರು ಅವರೇ ಆಗ್ಬೇಕು. ಯಾಕಂದ್ರೆ ನಾವೇ ಮುಂದಿನ ಪ್ರಜೆಗಳು. ನಿಮ್ಮ ಹೆಸರು? ದೀಪಕ್ ಅಂತ. CM ಆ ಥರ ಪವರ್ನ ಇಟ್ಕೊಂಡು ಏನು ಮಾಡ್ಬೋದು? ನಮ್ಮ ಕರ್ನಾಟಕ CM ಏನಾರು ಆಯ್ತು ಅಂತ ಹೇಳಿದ್ರೆ ಫಸ್ಟ್ ನಮ್ಮ ಕರ್ನಾಟಕದಲ್ಲಿರೋದು ಏನು ಲೈಕ್ ಜಾಬ್ ಆಪರ್ಚುನಿಟೀಸ್ನ ಜಾಸ್ತಿ ಮಾಡಬೇಕು. ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಬೇರೆ ಕಡೆಯಿಂದ ಯಾರು ನಮ್ಮ ದೇಶಕ್ಕೆ ಇದಕ್ಕೆ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ ಅವರಿಗೆಲ್ಲ ಪ್ರಿಫರೆನ್ಸ್ ಕೊಟ್ಟು, ಜೊತೆಗೆ ನಮ್ಮ ಕನ್ನಡದವ್ರನ್ನೂ ಬೆಳೆಸಿ ಮುಂದೆ ಅವ್ರನ್ನೂ ಬೆಳೆಸ್ಕೊಂಡು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ನೀವೇನಾರ ಒಂದಿನದ ಮಟ್ಟಿಗೆ CM ಆದರೆ ಏನು ಮಾಡ್ತೀರಾ? ಒಂದಿನಲ್ಲಿ ಏನು ಕೆಲಸ ಮಾಡೋದು ಅನ್ನೋದಕ್ಕಿಂತ ನಾವು ಕೆಲವೊಂದು ಅಫಿಷಿಯಲ್ ಗೆಜೆಟ್ನ ಪಾಸ್ ಮಾಡೋದ್ರ ಮುಖಾಂತರ ಎಕ್ಸಿಕ್ಯೂಟಿವ್ ಆಫೀಸರ್ನ ಜೊತೆಗೆ ಕೂರಿಸ್ಕೊಂಡ್ಬಿಟ್ಟು ಅದೆಲ್ಲ ತುಂಬಾ ಟೈಮ್ ತಗೊಂಡು ಸರ್. ಓಕೆನಾ, ನೀವೇನು ಪ್ರೂವ್ ಮಾಡೋಕ್ಕಾಗಲ್ಲ. ಇಮಿಡಿಯೇಟ್ ಆಗಿ ಆಕ್ಷನ್ ಸಿಕ್ಕಿದ್ರೆ ಏನು ಮಾಡ್ತೀರಾ ಅಂತ? ಇಮಿಡಿಯೇಟ್ ಆಗಿ ಆಕ್ಷನ್ ಸಿಕ್ಕರೆ ಎಲ್ಲಾನು ಸ್ಕೀಮ್ ಕೊಡೋದಕ್ಕಿಂತ ಸ್ಕಿಲ್ಸ್ನ ಬೆಳೆಸ್ಬಿಟ್ಟು ಇಂಪ್ಲಿಮೆಂಟ್ ಮಾಡ್ಬೋದು. ಒಂದಿನ ಮಟ್ಟ CM ಆಯಿತು ಅಂದರೆ ಏನಿಲ್ಲ, ನನ್ನ ಕೈಲ ಏನಾಗುತ್ತೋ ಅದು ಡೆವಲಪ್ಮೆಂಟ್ ಮಾಡ್ತೀನಿ. ಇಂಥವ್ರೆಲ್ಲ ಇರ್ತಾರೆ ನೋಡಿ ಇಲ್ಲಿ ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಬೇಕು ಅಂತ ನನ್ನ ಆಸೆ. ನಿಮಗೋಸ್ಕರ ಏನು ಮಾಡ್ಕೊಳಲ್ವಾ? ನಮಗೋಸ್ಕರ ನಾವು ದುಡ್ಡು ಬರುತ್ತೆ ದುಡ್ಡು ಮಾಡ್ಕೊಳ್ತೀವಿ ಅಷ್ಟೇ. ಎಷ್ಟು ದುಡ್ಡು ಇಸ್ಕೊಂಡಿದ್ದ ಹೇಳಿ ಎಲ್ಲ ಮಾಡ್ಕೊಳಲ್ಲ ನಾವು. ಅಡ್ರೆಸ್ ನಾನು ಆಮೇಲೆ ಕೊಡ್ತೀನಿ, ತಕೊಳ್ಳಿ. ಇವನ್ ಅಡ್ರೆಸ್ ಕೊಡ್ತೀವಿ, ತಕೊಳ್ಳಿ. ಕಾಮಾಕ್ಷಿ ಪಾಳ್ಯ. ನೀವು ಮಲಗಿದ್ರು ಪರವಾಗಿಲ್ಲ, ಫೋನ್ ಮಾತ್ರ ಎದ್ದಿರ್ಬೇಕು. ಯಾವುದೇ ಟೈಮಲ್ಲಿ ಅವ್ನು ಹಿಡಿದ ತಕ್ಷಣ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಓಕೆ. ನಾನು ಒಂದು ದಿವಸಕ್ಕೆ CM ಆದೆ ಅಂದರೆ ಏನು ಎಲ್ಲ ಫ್ರೀ ಬಿಟ್ಟಿದಾರಲ್ಲ, ಆಗಲೇ ನಮ್ಮ ಹುಡುಗರು ಹೇಳ್ದಂಗೆ ಫ್ರೀ ಬಿಟ್ರನ್ನೆಲ್ಲ ತಗ್ಸಿ ಸ್ಟೂಡೆಂಟಿಗೆ ಕರೆಕ್ಟಾಗಿ ಸ್ಕಾಲರ್ಶಿಪ್ಗಳು ಬರ್ತಾ ಇಲ್ಲ. ಇವರೆಲ್ಲ ಫ್ರೀಯಾಗಿ ಎಲ್ಲ ಕೊಟ್ಟು 2 ವರ್ಷ ಆದ್ರೂ SSP ಸ್ಕಾಲರ್ಶಿಪ್ ಹಾಕಿ ಇನ್ನೂ ದುಡ್ಡು ಬಂದಿಲ್ಲ ಅಕೌಂಟಿಗೆ. ಈ ಮೆಟ್ರೋ ತರಬೇಕು ಅಂತೇಳಿ ನಮ್ಮ ಶಂಕರಣ್ಣವರು ಅವಾಗಲೇ ಪ್ಲಾನ್ ಹಾಕಿ ಎಷ್ಟೋ ಲಕ್ಷಾಂತರ ದುಡ್ಡುಗಳನ್ನು ಕೊಟ್ಟಿದ್ರು. ಅಂದ್ರೆ ಒಂದು ಸ್ಟೇಷನಿಗಾರ ನಮ್ಮ ಶಂಕರಣ್ಣರ ಹೆಸರು ಇಡಬೇಕು. ಅದನ್ನ ಇಡೋ ಕಾರ್ಯಕ್ರಮ ಮಾಡ್ತೀನಿ, ಅದು ಮಾಡೇ ಮಾಡ್ತೀನಿ ನಾನು ಹೇಳ್ತೀನಿ. ನಾನು ಅನುಷಾ ಅಂತ. ನೀವೇನಾದ್ರು CM ಆದರೆ ಒಂದಿನದ ಮಟ್ಟಿಗೆ ಏನು ಮಾಡ್ತೀರಾ ಅಂತ? ಸರ್, ಎಜುಕೇಷನ್ ಪಾಲಿಸಿ ಚೇಂಜ್ ಮಾಡ್ತೀನಿ. ಭಾಳ ಹೆಕ್ಟಿಕ್ ಇದೆ ಕಾಲೇಜ್ ಲೈಫ್. ವಿ ಡೋಂಟ್ ಗೆಟ್ ಅ ಟೈಮ್ ಟು ಎಂಜಾಯ್. ಹೌದಾ? ಭಾಳ ಎಸ್. ಏನು ಸಮಸ್ಯೆ ಆಗ್ತಾ ಇದೆ? ಅಸೈನ್ಮೆಂಟ್ಸ್ ಆಗಲಿ ಅಥವಾ ಇವನ್ ಅಟೆಂಡೆನ್ಸ್ ಪಾಲಿಸೀಸ್ ಆಗಲಿ, ಇವೆಲ್ಲ ಬಹಳ ಹೆಕ್ಟಿಕ್ ಆಗ್ತಿದೆ. ಪ್ರೆಷರೈಸ್, ಆಲ್ಸೋ ದ ಇನ್ಕ್ರೀಸಿಂಗ್ ಕಾಂಪಿಟೇಷನ್. ಸಬ್ಜೆಕ್ಟೇ ಸರಿ ಇಲ್ಲ ಚೊಂಬೇಶ್ವರ, ಸಿಲೆಬಸ್ಸು ಇರಬಾರ್ದ ಸಿನಿಮಾ ಥರ. ಹಾಯ್, ನಿಮ್ಮ ಹೆಸರು? ಶ್ರುತಾವತಿ ಅಂತ. ಅಂದರೆ ನೀವೇನಾದ್ರು ಒಂದಿನದ ಮಟ್ಟಿಗೆ CM ಆದರೆ ಏನು ಮಾಡ್ತೀರಾ? ಆ ಪವರ್ನ ಇಟ್ಕೊಂಡು ಏನೇನು ಬದಲಾವಣೆ ಮಾಡ್ತೀರಾ ಅಂತ?
ಮೊದಲೇ ಮತ್ತು CM ಕೈಲಿ ಅಷ್ಟು ಪವರ್ಸ್ ಇರಲ್ಲ. ಬಟ್ ಹಾಗೆ ನೋಡಿದರೆ ನನ್ನ ಪ್ರಕಾರ ಐ ವುಡ್ ರಿಮೂವ್ ರಿಸರ್ವೇಷನ್ ಪಾಲಿಸೀಸ್ ನಮ್ಮ ಕಂಟ್ರಿಯಲ್ಲಿ. ಯಾಕೆ ಮದನ್ ಅಂತ. ಏನ್ ಮಾಡ್ಕೊಂಡಿರೋದು? ಸರ್ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಸೊ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಸೊ ಏನು ಯೋಚನೆ ಮಾಡಿದಿರಾ, ಏನು ಟಕ್ಕಂತ ತಲೆಗೆ ಬರುತ್ತೋ ಅದನ್ನ ಹೇಳಬೇಕು. ಓಕೆ. ಒಂದಿನದ ಮಟ್ಟಿಗೆ ನೀವೇನಾರ CM ಆಗೋ ಅವಕಾಶ ಸಿಕ್ಕಿದ್ರೆ ಏನು ಮಾಡ್ತೀರಾ? ಕರಪ್ಷನ್ ಎಲ್ಲ ಸ್ಟಾಪ್ ಮಾಡಿಸ್ತೀನಿ ನಾನು CM ಆದರೆ. ಒಂದಿನಕ್ಕೆ ಕರಪ್ಷನ್ ಸ್ಟಾಪ್ ಮಾಡ್ಬೋದು ಅನ್ಸುತ್ತಾ ಸರ್? ಸೊ ಟ್ರೈ ಮಾಡಿದ್ರೆ ಎಲ್ಲನೂ ಖಂಡಿತ ಸಾಧ್ಯ. ಯಾಕಾಗಲ್ಲ? ನೀರ್ ಮುಚ್ಬಾರ್ದಾಗತ್ತೆ, ನೀರ್ ಮುಚ್ಬಾರ್ದಾಗತ್ತೆ. ಹಾಯ್, ನಮಸ್ತೆ. ನಮಸ್ತೆ ಅಣ್ಣ. ನಿಮ್ಮ ಹೆಸರು? ನಮ್ಮ ಹೆಸರು ಚಂದನ್ ಅಂತ. ಓಕೆ. ಸೊ ಯಾವ ಕಾಲೇಜ್ ನೀವು? ಮಹೇಶ್ ಪಿ ಕಾಲೇಜ್. ಓಕೆ. ಇವತ್ತು ನಾವು ಕಂಟೆಂಟ್ ಮಾಡೋಣ ಅಂತ ಒಂದು ಟಾಪಿಕ್ ತಂದಿದ್ದೀವಿ, ಡಿಫ್ರೆಂಟ್ ಆಗಿದೆ. ಓಕೆ. ಸೊ ಕ್ವಶನ್ ಕೇಳ್ತೀನಿ, ನೀವು ಟಕ್ ಅಂತ ಏನು ಅನ್ಸುತ್ತೋ ಅದನ್ನ ಹೇಳಬೇಕು. ಆಯ್ತಣ್ಣ. ನಿಮ್ಗೆ ಏನಾರ ಒಂದಿನದ ಮಟ್ಟಿಗೆ CM ಆಗೋ ಅವಕಾಶ ಸಿಕ್ಕಿದ್ರೆ ಏನು ಮಾಡ್ತೀರಾ? ನಾನು ಈ ಕಾಲೇಜ್ನ ಫಸ್ಟ್ ಕ್ಲೋಸ್ ಮಾಡಿಸ್ತೀನಿ ಅಣ್ಣ. ಫುಲ್ಲು ಜಾಲಿ ಜಾಲಿ ಎಲ್ಲ ಜಾಲಿ. ನಂದೇ ಹೊಸ ಕಾಲೇಜ್ ಓಪನ್ ಮಾಡ್ತೀನಿ. ಬರೇ ಹುಡುಗರು ನಮ್ಮ ಬಾಯ್ಸ್ ಹಾಕೊಂಡು ಫುಲ್ಲು ಪೀಸ್ ವೈಬ್ ಎಂಜಾಯ್ ಮಾಡ್ತಾ ಇರ್ತೀನಿ ಅಣ್ಣ. ಜಾಲಿ ಎಲ್ಲ ಜಾಲಿ, ಫುಲ್ ಪೀಸ್. ವೈಬ್ ಅಂದ್ರೆ ಯಾವ ತರ? ಜಾಲಿ ಜಾಲಿ. ನಮ್ಮ ಹುಡುಗರನ್ನ ಕೇಳ್ರಿ, ಹೇಳ್ತಾರೆ. ಜಾಲಿ ಜಾಲಿ ಎಲ್ಲ ಜಾಲಿ, ಫುಲ್ ಜಾಲಿ ಆ ತರ. ಅವನಿಗೆ ಜಾಲಿ ಮಾಡಿದ್ರೆ ನೀವೇನ್ ಮಾಡ್ತೀರಾ? ನಾವೇನ್ ಮಾಡ್ತೀವಿ ಅಂದ್ರೆ ಅವರು ಹುಡುಗಿರ್ ಜೊತೆ ಸುತ್ತಾಡದಲ್ಲಿ ಬಿಸಿ ಇರ್ತಾರೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಕಾಲೇಜ್ ಓಪನ್ ಮಾಡ್ತಾರಣ್ಣ. ನೀವಿಬ್ರು ಏನ್ ತಿಳ್ಕೊಂಡ್ಬಿಟ್ಟಿದ್ರು? ಮಕ್ಕಳು ಐಸ್ ಪೈಸ್ ಆಡೋ ಆಳ್ಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ರ? ನಾವು ಗರ್ಲ್ಸ್ ಕಾಲೇಜ್ ಓಪನ್ ಮಾಡ್ಬಿಟ್ಟು ನಮ್ಮ ಬಾಸ್ನ ಇಟ್ಕೊಂಡಿರ್ತೀವಿ, ಪಿಯಾನ್ ಇಟ್ಕೊಂತೀವಿ. ಇವನ್ ಹೇಳ್ತಾರ ದಿಟ್ವೇನ್ಲ Emotional damage. ಓಟ್ ಬಾ